ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಕನ್ನಡ ವೃತ್ತಿ ರಂಗಭೂಮಿಯ ಇತಿಹಾಸದಲ್ಲಿಯೇ ಅತ್ಯಂತ ದೊಡ್ಡ ಮತ್ತು ಪ್ರಭಾವಶಾಲಿ ನಾಟಕ ಸಂಸ್ಥೆ ಗುಬ್ಬಿ ವೀರಣ್ಣ ನಾಟಕ ಸಂಸ್ಥೆ. ಸುಮಾರು 2,000 ಕಲಾವಿದರುಗಳನ್ನು ಇಟ್ಕೊಂಡು, ತಂತ್ರಜ್ಞರು ಹಾಗೂ ಸಂಗೀತಗಾರನ ಇಟ್ಕೊಂಡು ಇಡೀ ಭಾರತದಾದ್ಯಂತ ಅನೇಕ ನಾಟಕ ಪ್ರದರ್ಶನಗಳನ್ನು ಕೊಡ್ತಿದ್ದಂತಹ ಸಂಸ್ಥೆಯ ಹೆಸರನ್ನು ಇವತ್ತು BBMP ಅವರು ಅಂತಹ ಮಹಾನ್ ಕಲಾವಿದನ ಒಂದು ಹೆಸರಿನಲ್ಲಿ ಗುಬ್ಬಿ ವೀರಣ್ಣ ರಂಗಮಂದಿರವನ್ನು ಬೆಂಗಳೂರಿನ ಗಾಂಧಿನಗರದಲ್ಲಿ ಒಂದು ರಂಗಮಂದಿರವನ್ನು ಸ್ಥಾಪನೆ ಮಾಡಿದ್ದಾರೆ ಸುಮಾರು ವರ್ಷಗಳ ಹಿಂದೆ. ಆದರೆ ಒಂದು ವರ್ಷದಿಂದ ಇವತ್ತು ಆ ರಂಗಮಂದಿರ ಮುಚ್ಚಲಾಗಿದೆ. ಕಾರಣ ಅಲ್ಲಿ ವ್ಯವಸ್ಥೆಗಳು ಸರಿಯಿಲ್ಲದ ಕಾರಣ ಅದನ್ನು ಮುಚ್ಚಲಾಗಿದೆ. ಸುಮಾರು ಒಂದು ವರ್ಷದಿಂದ ಅನೇಕ ನಾಟಕಕಾರರು ಅಂದರೆ ನಾಟಕ ಪ್ರೇಮಿಗಳು ಇವತ್ತು ಒಂದು ನಾಟಕಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ಇವತ್ತು ಉತ್ತರ ಕರ್ನಾಟಕದ ಅನೇಕ ನಾಟಕ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಬೀಡು ಬಿಟ್ಟು ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಅನೇಕ ಪ್ರದರ್ಶನಗಳನ್ನು ಕೊಡ್ತಾ ಬಂದಿದ್ದರು. ಇವತ್ತು ನಾಟಕ ರಂಗಭೂಮಿಯ ಇವತ್ತು ನಾಟಕ ಪ್ರೇಮಿಗಳು ಇವತ್ತು ಒಂದು ಅಂತಹ ಸವಿ ರುಚಿಯನ್ನು ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ಇವತ್ತು ಆ ಗುಬ್ಬಿ ವೀರಣ್ಣ ರಂಗಮಂದಿರವನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾರೆ. BBMP ವ್ಯಾಪ್ತಿಯಲ್ಲಿ ಬರುವಂಥ ಅನೇಕ ಕಲಾಕ್ಷೇತ್ರಗಳು ಇವತ್ತು ಮುಚ್ಚಲ್ಪಟ್ಟಿವೆ. ಈಗಾಗಲೇ ಕಳೆದ ವರ್ಷ ನಾವು ರಾಜಾಜಿನಗರದಲ್ಲಿರ್ತಕ್ಕಂತಹ ರಾಜ್ಕುಮಾರ್ ರಂಗಮಂದಿರ ಕಲಾಕ್ಷೇತ್ರವನ್ನು ಸಹ ಮುಚ್ಚಲಾಗಿತ್ತು. ಅದನ್ನು ಸಹ ತೆರೆಯಬೇಕೆಂಬಂತಹ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಈ ಬಾರಿಯೂ ಸಹ ಇದೇ 16ನೇ ತಾರೀಕು ಮಂಗಳವಾರ ಗುಬ್ಬಿ ವೀರಣ್ಣ ರಂಗಮಂದಿರದ ಮುಂಭಾಗ ಅಂದರೆ ಗಾಂಧಿನಗರದ ಅಲ್ಲಿರ್ತಕ್ಕಂತಹ ಗುಬ್ಬಿ ವೀರಣ್ಣ ರಂಗಮಂದಿರದ ಮುಂಭಾಗ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಇವತ್ತು ನಾಟಕ ಪ್ರೇಮಿಗಳಿಗೆ ಇವತ್ತು ಉತ್ತರ ಕರ್ನಾಟಕದ ನಾಟಕಗಳನ್ನು ನೋಡುವ ಭಾಗ್ಯ ಈ ಒಂದು ಕಲಾಮಂದಿರಗಳಲ್ಲಿ ಸಿಗ್ತಾ ಇತ್ತು. ಆದರೆ ಇವತ್ತು ಅಲ್ಲಿ ವ್ಯವಸ್ಥಿತವಾಗಿ ಇಲ್ಲದ ಕಾರಣ ಅದನ್ನು ಮುಚ್ಚಲಾಗಿದೆ. ಮತ್ತೆ BBMP ಅಧಿಕಾರಿಗಳು ಕೂಡಲೇ ಆ ಒಂದು ಕಲಾಕ್ಷೇತ್ರವನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಿ ಪುನರಾರಂಭಿಸಬೇಕೆಂಬಂತಹ ನಿಟ್ಟಿನಲ್ಲಿ ಒಂದು BBMP ಅವರಿಗೆ ಮನವಿ ಮಾಡಲಿಕ್ಕೋಸ್ಕರ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ. ದಯವಿಟ್ಟು ಇದೇ ತಿಂಗಳು 16ನೇ ತಾರೀಕು ಮಂಗಳವಾರ ಬೆಳಗ್ಗೆ 12 ಗಂಟೆಗೆ ಗಾಂಧಿನಗರದಲ್ಲಿರುವ ಗುಬ್ಬಿ ವೀರಣ್ಣ ರಂಗಮಂದಿರದ ಮುಂಭಾಗ ಒಂದು ಪ್ರತಿಭಟನೆಗೆ ಕರೆ ಕೊಡ್ತಾ ಇದ್ದೀವಿ. ಎಲ್ಲ ಕಲಾಪ್ರೇಮಿಗಳು ವೃತ್ತಿ ರಂಗಭೂಮಿಯ ಕಲಾವಿದರು, ತಂತ್ರಜ್ಞರು, ಸಂಗೀತಗಾರರು ಎಲ್ಲರೂ ಆ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು. ಗುಬ್ಬಿ ವೀರಣ್ಣ ರಂಗಮಂದಿರ ಮತ್ತೆ ಯಥಾಸ್ಥಿತಿ ಅದು ಪುನರಾರಂಭ ಆಗಬೇಕು. ಅನೇಕ ನಾಟಕಗಳು ಅಲ್ಲಿ ನಡೀಬೇಕೆಂಬಂತಹ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಗೆ ಕರೆ ಕೊಡ್ತಾ ಇದ್ದೀವಿ. ಆ ಪ್ರತಿಭಟನೆಗೆ ಪೊಲೀಸ್ ಇಲಾಖೆಯ ಅನುಮತಿ ಸಿಕ್ಕಿದ್ರೂ ಅಲ್ಲಿ ಹೋರಾಟವನ್ನು ಮಾಡ್ತೀವಿ, ಸಿಗದೇ ಇದ್ರೂ ಸಹ ಹೋರಾಟವನ್ನು ಮಾಡ್ತೀವಿ. ದಯವಿಟ್ಟು ಎಲ್ಲ ಹೋರಾಟಗಾರರು ಕಲಾವಿದರನ್ನು ಬೆಳೆಸಲಿಕ್ಕೋಸ್ಕರ ಇವತ್ತು ನಾಟಕ ಪ್ರೇಮಿಗಳಿಗೆ ಒಂದು ಮನರಂಜನೆಯ ದೃಷ್ಟಿಯಿಂದ ಇವತ್ತು ಅನೇಕ ನಾಟಕಗಳು ನೋಡುವಂತಹ ರಂಗಭೂಮಿ ಕಲಾವಿದರು, ಅದರಲ್ಲೂ ಉತ್ತರ ಕರ್ನಾಟಕದ ಕಲಾವಿದರು ಇವತ್ತು ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇದ್ದಾರೆ. ಆ ನಾಟಕಗಳನ್ನು ನೋಡುವಂತಹ ನಿಟ್ಟಿನಲ್ಲಿ ಅನೇಕ ಜನ ಇವತ್ತು ಎಲ್ಲೋ ಒಂದು ಕಡೆ ಮನರಂಜನೆ ಇಲ್ಲದೆ ಇರತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಮತ್ತು ಬೆಂಗಳೂರಿನ ಗಾಂಧಿನಗರದಲ್ಲಿರುವಂತಹ ರಂಗಭೂಮಿ ಗುಬ್ಬಿ ವೀರಣ್ಣ ರಂಗಮಂದಿರ ಮುಚ್ಚಿರೋದರಿಂದ ಇವತ್ತು ಅಲ್ಲಿ ಸಹ ಅದನ್ನು ನಾವು ನೋಡಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಆದಷ್ಟು ಬೇಗ ಆ ರಂಗಮಂದಿರವನ್ನು ಪುನರಾರಂಭ ಮಾಡಬೇಕೆಂಬಂತಹ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದೀವಿ. ಇದೇ ತಿಂಗಳು 16ನೇ ತಾರೀಕು ಮಂಗಳವಾರ 12 ಗಂಟೆಗೆ ಎಲ್ಲ ಹೋರಾಟಗಾರರು, ಅದು ದಲಿತ ಪರ, ರೈತ ಪರ, ಕಾರ್ಮಿಕ ಪರ, ಚಾಲಕ ಪರ, ಮಹಿಳಾ ಪರ, ಹೀಗೆ ಅನೇಕ ಸಂಘಟನೆಗಳ ರಾಜ್ಯಾಧ್ಯಕ್ಷಗಳನ್ನು, ಪದಾಧಿಕಾರಿಗಳನ್ನು, ಕಾರ್ಯಕರ್ತರನ್ನ ಆಹ್ವಾನ ಮಾಡ್ತೀವಿ. ತಾವೆಲ್ಲರೂ ಬಂದು ಆ ಹೋರಾಟದಲ್ಲಿ ಭಾಗಿಯಾಗಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೀವಿ. ನಮಸ್ಕಾರ.